Hello everyone, welcome to News Navigator program of Shankar IAS Academy. ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ಅಂದ್ರೆ ಜೂನ್ 30ನೇ ತಾರೀಕು ಯಾವ್ದೆಲ್ಲ ಕರೆಂಟ್ ಅಫೇರ್ಸ್ ನ್ಯೂಸ್ ಅಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಮೊದಲಿಗೆ ಇವತ್ತಿನ ವಿಡಿಯೋದಲ್ಲಿ ಯಾವ್ದೆಲ್ಲ ಟಾಪಿಕ್ಸ್ ಗಳನ್ನ ನಾವು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ಒಂದು ಹೊಸದಾದ ಸ್ಕೀಮು ಸ್ಟ್ರೆಂಥನಿಂಗ್ ಮೆಡಿಕಲ್ ಡಿವೈಸ್ ಇಂಡಸ್ಟ್ರಿ. ಸೊ ಇದರ ಬಗ್ಗೆ ನೋಡ್ತೀವಿ. ಇದಾದ ನಂತರ ಯೂನಿಫೈಡ್ ಹೆಲ್ತ್ ಇಂಟರ್ಫೇಸ್ ಬಗ್ಗೆ ನೋಡ್ಕೊಳ್ತೇವೆ. ನಂತರ PM ಫ್ಯಾಮಿಲಿ ಕೇರ್ ಟ್ರ್ಯಾಕರ್ ಹೊಸ ಸ್ಕೀಮು, ಇದ್ರ ಬಗ್ಗೆ ಕೂಡ ನೋಡ್ತೀವಿ. ನೆಕ್ಸ್ಟ್ K9 ವಜ್ರ ಟಿ ಸೆಲ್ಫ್ ಪ್ರೊಪೆಲ್ಡ್ ಹಾಯ್ಡ್ಸರ್ ಬಗ್ಗೆ ನೋಡ್ಕೊಳ್ತೇವೆ. ಅದಾದ ನಂತರ ಸಮಗ್ರ ಶಿಶು ಬಾಲ ಸ್ವಾಸ್ಥ್ಯ ಸ್ಕೀಮ್ ಬಗ್ಗೆ ನೋಡ್ಕೊಳ್ತೇವೆ. ನೆಕ್ಸ್ಟ್ ಅಲ್ಬಾರ್ಡಾ ಗೇಂಟ್ ಟಾರ್ಟೈಸ್ ಬಗ್ಗೆ ನೋಡ್ಕೋತೇವೆ. ನೆಕ್ಸ್ಟ್ ವೈಟ್ ರಫ್ಡ್ ವಲ್ಚರ್ ಬಗ್ಗೆ ನೋಡ್ತೇವೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇದಿಷ್ಟು ಟಾಪಿಕ್ಸ್ ಗಳನ್ನ ಕವರ್ ಮಾಡ್ತಾ ಇದ್ದೇವೆ. ಸೊ ಇದೆಲ್ಲಾ ಟಾಪಿಕ್ಸ್ ಗಳು ಕೂಡ ನಿಮ್ಗೆ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಅಂಡ್ ಆಲ್ಸೋ ಎನ್ವಿರಾನ್ಮೆಂಟ್ ಕಾನ್ಸೆಪ್ಟ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಎಕಾನಮಿಯಲ್ಲಿ ಇಂಪಾರ್ಟೆಂಟ್, ಅಗ್ರಿಕಲ್ಚರ್ ಅಲ್ಲಿ ಇಂಪಾರ್ಟೆಂಟ್, ಪಾಲಿಟಿಯಲ್ಲೂ ಇಂಪಾರ್ಟೆಂಟ್, ಹಾಗೆಯೇ ಸೊಸೈಟಿ ಕಾನ್ಸೆಪ್ಟ್ ಅಂಡರ್ ಅಲ್ಲೂ ಕೂಡ ನೀವು ಇದನ್ನ ಯುಟಿಲೈಸ್ ಮಾಡಬಹುದಾಗುತ್ತೆ. ಸೊ ಲೆಟ್ ಸ್ಟಾರ್ಟ್ ಫ್ರಮ್ ದ ಫಸ್ಟ್ ಕಾನ್ಸೆಪ್ಟ್, ಸ್ಕೀಮ್ ಫಾರ್ ಸ್ಟ್ರೆಂಥನಿಂಗ್ ಮೆಡಿಕಲ್ ಡಿವೈಸ್ ಇಂಡಸ್ಟ್ರಿ. ಸೊ ಈಗ ಮಿನಿಸ್ಟ್ರಿ ಆಫ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ ಜೊತೆಗೆ ಡಿಪಾರ್ಟ್ಮೆಂಟ್ ಆಫ್ ಫಾರ್ಮಾಸ್ಯೂಟಿಕಲ್ ಈ ಒಂದು ಸ್ಕೀಮ್ ಫಾರ್ ಸ್ಟ್ರೆಂಥನಿಂಗ್ ಮೆಡಿಕಲ್ ಡಿವೈಸ್ ಅಂಡರ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಕರೆದಿದೆ. ಏನಕ್ಕೋಸ್ಕರ ಕರೆದಿದೆ, ಏನಕ್ಕೆ ಅಂತ ಹೇಳಿದ್ರೆ ಭಾರತದ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ಮೆಡಿಕಲ್ ಡಿವೈಸಸ್ ಅನ್ನ ಡೊಮೆಸ್ಟಿಕ್ ಅಲ್ಲಿ ಡೆವಲಪ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ, ಅಂದ್ರೆ ಡೊಮೆಸ್ಟಿಕ್ ಇಂಡಸ್ಟ್ರಿಯನ್ನ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಪ್ರಮೋಟ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸ್ಕೀಮ್ ಫಾರ್ ಸ್ಟ್ರೆಂಥನಿಂಗ್ ಆಫ್ ಮೆಡಿಕಲ್ ಡಿವೈಸ್ ಅಂಡರ್ ಅಲ್ಲಿ ಅಪ್ಲಿಕೇಶನ್ಸ್ ನ ಕರೆದಿದೆ. ಯೂಶಲಿ ಮೆಡಿಕಲ್ ಡಿವೈಸ್ ಇಂಡಸ್ಟ್ರಿಯ ಕೋರ್ ಏರಿಯಾನ ಈ ಒಂದು ಸ್ಕೀಮ್ ಟಾರ್ಗೆಟ್ ಮಾಡುತ್ತೆ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಮೆಡಿಕಲ್ ಡಿವೈಸ್ ರಿಲೇಟೆಡ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡುತ್ತೆ, ಕ್ಲಿನಿಕಲ್ ಸ್ಟಡೀಸ್ ಅನ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಇಂಡಸ್ಟ್ರಿ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಪ್ರಮೋಟ್ ಮಾಡೋದು ಇದರ ಉದ್ದೇಶ. ಸೆಂಟ್ರಲ್ ಗವರ್ಮೆಂಟ್ ಮೆಡಿಕಲ್ ಡಿವೈಸ್ ಕ್ಲಸ್ಟರ್ಗೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ನ ಮಾಡ್ತಿದೆ. ಅಂಡ್ ಆಲ್ಸೋ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಲ್ಯಾಬೋರೇಟರೀಸ್, ಡಿಸೈನ್ ಮತ್ತೆ ಟೆಸ್ಟಿಂಗ್ ಸೆಂಟರ್ಸ್ ಗಳು, ಅಂಡ್ ಆಲ್ಸೋ ಅನಿಮಲ್ ಲ್ಯಾಬ್ಸ್ ಇನ್ಫ್ರಾಸ್ಟ್ರಕ್ಚರ್ಸ್ ಗೋಸ್ಕರ ಕೂಡ ಫಿನಾನ್ಸ್ ಅನ್ನ ಕೊಡುತ್ತೆ. ಒಟ್ಟು 10 ಕೋಟಿ ಪ್ರಾಜೆಕ್ಟ್ ಏನಾದ್ರೂ ಇದ್ರೆ ಆ 10 ಕೋಟಿ ಪ್ರಾಜೆಕ್ಟ್ ಅಲ್ಲಿ ತಮ್ಮ ಕ್ಯಾಪಿಟಲ್, ಒನ್ ಟೈಮ್ ಕ್ಯಾಪಿಟಲ್ ಏನಿರುತ್ತಲ್ಲ ಅದರಲ್ಲಿ 10-20% ಸಬ್ಸಿಡಿಯನ್ನ ಆಫರ್ ಕೂಡ ಮಾಡುತ್ತೆ. ಸೊ ಇಫ್ ಇನ್ ಕೇಸ್ ಏನಾದ್ರೂ ಡೊಮೆಸ್ಟಿಕ್ ರೀಜನ್ ಅಲ್ಲಿ ಅಂದ್ರೆ ನಮ್ಮ ಭಾರತದ ಒಳಗಡೆಯೇ ಮೆಡಿಕಲ್ ಡಿವೈಸಸ್ ಅನ್ನ ನಾವೇನಾದ್ರೂ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಪ್ರಾಜೆಕ್ಟ್ 10 ಕೋಟಿ ಇದ್ರೆ ಅದರಲ್ಲಿ 10-20% ಆಫ್ ದ ಅಮೌಂಟ್ ಅನ್ನ ಗವರ್ಮೆಂಟ್ ಸಬ್ಸಿಡಿಯ ರೂಪದಲ್ಲಿ ಪ್ರೊವೈಡ್ ಮಾಡುತ್ತೆ. ಸೊ ಸಬ್ಸಿಡಿಯ ರೂಪದಲ್ಲಿ ಪ್ರೊವೈಡ್ ಮಾಡುತ್ತೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅದನ್ನ ಎನ್ಕರೇಜ್ಮೆಂಟ್ ಗೋಸ್ಕರ ಕೊಡ್ತಿದೆ ಅಂತ ಹೇಳಿ ಅರ್ಥ. ಕರೆಕ್ಟ್ ಅಲ್ಲ? ನೆಕ್ಸ್ಟ್ ಮೆಡ್ಟೆಕ್ ಸಪ್ಲೈ ಚೈನ್ ಅನ್ನ ಭಾರತದಲ್ಲಿ ಇನ್ನೂ ಕೂಡ ಡೀಪನ್ ಮಾಡೋದಕ್ಕೋಸ್ಕರ ಈ ಸ್ಕೀಮ್ ಅನ್ನ ಡಿಸೈನ್ ಮಾಡಲಾಗಿದೆ. ಸೊ ಇದಿಷ್ಟು ಸ್ಕೀಮ್ ಫಾರ್ ಸ್ಟ್ರೆಂಥನಿಂಗ್ ಮೆಡಿಕಲ್ ಡಿವೈಸಸ್ ನ ಬಗ್ಗೆ. ಈ ಒಂದು ನಿಟ್ಟಿನಲ್ಲಿ ಒಂದು ಕ್ವಶನ್ ನೋಡ್ಕೊಳ್ಳೋಣ. With reference to the scheme for strengthening medical device industry, consider the following statement. First one, it is a comprehensive central sector initiative formulated under the Department of Health and Family Welfare. First option wrong. ಯಾಕಂದ್ರೆ ಇದು ಡಿಪಾರ್ಟ್ಮೆಂಟ್ ಆಫ್ ಫಾರ್ಮಾಸ್ಯೂಟಿಕಲ್ ಮತ್ತೆ ಮಿನಿಸ್ಟ್ರಿ ಆಫ್ ಕೆಮಿಕಲ್ ಅಂಡ್ ಫರ್ಟಿಲೈಸರ್ ಅಂಡರ್ ಅಲ್ಲಿ ತಗೊಬಂದಿರೋದು. ಎರಡನೇದು, ದ ಮಾರ್ಜಿನಲ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಆಫರ್ ಅ ಕ್ಯಾಪಿಟಲ್ ಸಬ್ಸಿಡಿ ಅಪ್ ಟು 50% ಅಲ್ಲ, ಇಲ್ಲಿ 10-20% ಆಫ್ ದ ಇನ್ವೆಸ್ಟ್ಮೆಂಟ್ ನ ಆಫರ್ ಮಾಡುತ್ತೆ. ಕರೆಕ್ಟಾ? ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ರಾಂಗ್. ನೆಕ್ಸ್ಟ್ ಥರ್ಡ್ ಒನ್, ದ ಸ್ಕೀಮ್ ಇನ್ಕಾರ್ಪೊರೇಟ್ಸ್ ಫಿನಾನ್ಷಿಯಲ್ ಗ್ರಾಂಟ್ಸ್ ಟು ಸಪೋರ್ಟ್ ಬೋತ್ ಪ್ರೀ ಕ್ಲಿನಿಕಲ್ ಅನಿಮಲ್ ಟೆಸ್ಟಿಂಗ್ ಅಂಡ್ ಹ್ಯೂಮನ್ ಕ್ಲಿನಿಕಲ್ ಇನ್ವೆಸ್ಟಿಗೇಷನ್ಸ್ ಆಫ್ ಡಿವೈಸಸ್. ಸೊ ಆನ್ಸರ್ ಬಂದು 3 only is the right answer for this particular question. ಕರೆಕ್ಟ್ ಅಲ್ವಾ? ಯಾಕಂದ್ರೆ ಸಬ್ಸಿಡಿ ಕೂಡ ಅಲ್ಲ, ಸೊ ಹಾಗಾಗಿ ಅದನ್ನು ಕೂಡ ನಾವು ರಾಂಗ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ನಮ್ಗೆ ಉಳಿಯೋದು 3 only ಮಾತ್ರ. ಅಂಡ್ ಎಕ್ಸಾಮ್ ಅಲ್ಲೂ ಕೂಡ ನಿಮಗೆ ಕ್ವಶನ್ ಅಲ್ಲಿ ಇದೇ ತರ ಆಪ್ಷನ್ಸ್ ಇರುತ್ತೆ. ಡಿಪಾರ್ಟ್ಮೆಂಟ್ ಅನ್ನ ಕೇಳ್ತಾರೆ, ಸಬ್ಸಿಡಿಯನ್ನ ಕೇಳ್ತಾರೆ,
ಅದರ ಉದ್ದೇಶಗಳನ್ನ ನಾವು ಈಸಿಯಾಗಿ ನೋಡಿ ಅನಲೈಸ್ ಮಾಡ್ಬೋದು ಆನ್ಸರ್ ಅಲ್ಲಿ. ಬಟ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಅಥವಾ ಫಿನಾನ್ಷಿಯಲ್ ಮ್ಯಾಟರ್ ಫ್ಯಾಕ್ಚುಯಲ್ ಥಿಂಗ್ಸ್ ಏನಾದ್ರು ಬಂತು ಅಂತ ಹೇಳಿದ್ರೆ ನೀವಲ್ಲಿ ಕರೆಕ್ಟ್ ಆಗಿರೋದನ್ನ ಐಡೆಂಟಿಫೈ ಮಾಡ್ಬೇಕಾಗತ್ತೆ ಅಲ್ವಾ. ಸೊ ಹಾಗಾಗಿ ಈ ರೀತಿಯಾದಂತಹ ಫ್ಯಾಕ್ಚುಯಲ್ ಥಿಂಗ್ಸ್ ಗಳ ಬಗ್ಗೆ ಫೋಕಸ್ ಮಾಡಿ. ನೆಕ್ಸ್ಟ್, ಯೂನಿಫೈಡ್ ಹೆಲ್ತ್ ಇಂಟರ್ಫೇಸ್, ಯೂನಿಯನ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್. ಯಾರು ತಂದಿರೋದು ಇದನ್ನ? ಯೂನಿಯನ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್. ಫ್ಯಾಮಿಲಿ ವೆಲ್ಫೇರ್ ಯೂನಿಫೈಡ್ ಹೆಲ್ತ್ ಇಂಟರ್ಫೇಸ್ ಅನ್ನ ಲಾಂಚ್ ಮಾಡಿದೆ. ಯಾವ ಒಂದು ಮಿಷನ್ ಅಡಿಯಲ್ಲಿ ಲಾಂಚ್ ಮಾಡಿದೆ? ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ನ ಅಂಡರ್ ಅಲ್ಲಿ ಲಾಂಚ್ ಮಾಡಿದೆ, ABDM. ಸೊ ಇದರ ಅಂಡರ್ ಅಲ್ಲಿ ಇರುವಂತಹ ಯೂನಿಫೈಡ್ ಹೆಲ್ತ್ ಇಂಟರ್ಫೇಸ್ ಒಂದು ಇಂಟರ್ ಆಪರೇಬಲ್ ಡಿಜಿಟಲ್ ನೆಟ್ವರ್ಕ್ ಆಗಿ ವರ್ಕ್ ಆಗುತ್ತೆ. ಯೂನಿಫೈಡ್ ಹೆಲ್ತ್ ಇಂಟರ್ಫೇಸ್ ಹ್ಯಾವಿಂಗ್ ಅ ಏಮ್ ಟು ಸಾಲ್ವ್ ಫಾರ್ ಇನ್ಫಾರ್ಮೇಶನ್ ಅಸಿಮೆಟ್ರಿ ಆಕ್ಸೆಸಿಬಿಲಿಟಿ ಟು ಹೆಲ್ತ್ ಸರ್ವಿಸಸ್ ಅನ್ನ ಜನಗಳಿಗೆ, ಭಾರತದ ಸಿಟಿಸನ್ಸ್ಗೆ ಈಸಿಯಾಗಿ ಪ್ರೊವೈಡ್ ಮಾಡೋದಕ್ಕೆ ಈ ಒಂದು ಯೂನಿಫೈಡ್ ಹೆಲ್ತ್ ಇಂಟರ್ಫೇಸ್ ಹೆಲ್ಪ್ ಮಾಡುತ್ತೆ. ಇದನ್ನ ಡೆವಲಪ್ ಮಾಡಿ ಮೇಂಟೈನ್ ಮಾಡ್ತಿರೋದು ಯಾರು ಅಂತ ಹೇಳಿದ್ರೆ ನ್ಯಾಷನಲ್ ಹೆಲ್ತ್ ಅಥಾರಿಟಿ. ಸೊ ಡೆವಲಪ್ ಮಾಡಿರೋದು ಮತ್ತೆ ಇದನ್ನ ಮೇಂಟೈನ್ ಮಾಡ್ತಿರೋದು ಯಾರು? ನ್ಯಾಷನಲ್ ಹೆಲ್ತ್ ಅಥಾರಿಟಿ ಅವರು ಇದನ್ನ ಡೆವಲಪ್ ಮಾಡಿ ಮೇಂಟೈನ್ ಮಾಡ್ತಾ ಇದ್ದಾರೆ. ನಂತರ ಇದು ಪೇಷಂಟ್ ಐಡೆಂಟಿಫೈಯರ್ ಆಗಿ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಅನ್ನ ಯೂಸ್ ಮಾಡುತ್ತೆ ಪೇಷಂಟ್ ಐಡೆಂಟಿಫಿಕೇಶನ್ಗೋಸ್ಕರ. ಓಕೆನಾ? ಹಾಗೆ ಪೇಷಂಟ್ ರಿಜಿಸ್ಟ್ರೇಷನ್ಗೋಸ್ಕರ ಅಂದ್ರೆ ಪ್ರೊವೈಡರ್ ವೆರಿಫಿಕೇಶನ್ಗೋಸ್ಕರ ಹೆಲ್ತ್ ಕೇರ್ ಪ್ರೊಫೆಷನಲ್ ರಿಜಿಸ್ಟ್ರಿಯನ್ನ ಯೂಸ್ ಮಾಡುತ್ತೆ, HPR. ಸೊ ಐಡೆಂಟಿಟಿಗೋಸ್ಕರ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ನ ಯೂಸ್ ಮಾಡುತ್ತಾ. ನೆಕ್ಸ್ಟ್ ಹೆಲ್ತ್ ಕೇರ್ ಪ್ರೊಫೆಷನಲ್ ರಿಜಿಸ್ಟ್ರಿಯನ್ನ ಏನಕ್ಕೋಸ್ಕರ ಯೂಸ್ ಮಾಡುತ್ತೆ? ವೆರಿಫಿಕೇಶನ್ಗೋಸ್ಕರ ಯೂಸ್ ಮಾಡುತ್ತಾ, ಕರೆಕ್ಟ್ ಅಲ್ಲ? ಮತ್ತೆ ಅದ್ರ ಜೊತೆಯಲ್ಲಿ ಹೆಲ್ತ್ ಫೆಸಿಲಿಟಿ ರಿಜಿಸ್ಟ್ರಿಯನ್ನ ಕೂಡ ಯೂಸ್ ಮಾಡುತ್ತೆ ಫಾರ್ ದ ವೆರಿಫಿಕೇಶನ್ ಪರ್ಪಸ್. ನೆಕ್ಸ್ಟ್ ಕನ್ಸಲ್ಟ್ ಬೇಸ್ಡ್ ಡೇಟಾ ಶೇರಿಂಗಿಗೋಸ್ಕರ ಹೆಲ್ತ್ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಅನ್ನ ಯೂಸ್ ಮಾಡುತ್ತೆ. ಸೊ ಹೀಗೆ 3 ಪ್ರಾಪರ್ ಡೇಟಾಸ್ ಗಳನ್ನ ಇಲ್ಲಿ ನಮ್ಗೆ ಸಿಗೋ ತರ ಮಾಡಿದೆ ಯೂನಿಫೈಡ್ ಹೆಲ್ತ್ ಇಂಟರ್ಫೇಸ್. ನೆಕ್ಸ್ಟ್, ಪೇಷಂಟ್ಗಳು ಯೂನಿಫೈಡ್ ಹೆಲ್ತ್ ಇಂಟರ್ಫೇಸ್ ಪ್ಲಾಟ್ಫಾರ್ಮ್ ಅನ್ನ ಈಸಿಯಾಗಿ ಯೂಸ್ ಮಾಡೋದಕ್ಕೋಸ್ಕರ ಅಥವಾ ಆಕ್ಸೆಸ್ ಮಾಡಬಹುದು ಅಷ್ಟು ಈಸಿಯರ್ ಆಗಿ ಇದನ್ನ ಪ್ರಿಪೇರ್ ಮಾಡಲಾಗಿದೆ ಅಥವಾ ತಯಾರು ಮಾಡಲಾಗಿದೆ. ಇದರಿಂದ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಇರುವಂತಹ ಡಿಪೆಂಡೆನ್ಸಿಯನ್ನ ರೆಡ್ಯೂಸ್ ಮಾಡಬಹುದು. ಹೇಗೆ? ಬೇರೆ ಬೇರೆ ಪ್ಲಾಟ್ಫಾರ್ಮ್ ಯಾವ್ದೆಲ್ಲ ಹೆಲ್ತ್ ಕೇರ್ ಆಕ್ಸೆಸ್ ಅನ್ನ ಕೊಡುತ್ತೆ ಅಲ್ಲಿ ಡಿಜಿಟಲ್ ಹೆಲ್ತ್ ಆಕ್ಸೆಸ್ ಅನ್ನ ಲಿಮಿಟ್ ಮಾಡಿರ್ತಾರೆ, ಕರೆಕ್ಟ್ ಅಲ್ವಾ? ಸೊ ಅದನ್ನ ಪ್ರಾಪರ್ ಆಗಿ ಆಕ್ಸೆಸ್ ಮಾಡೋದಕ್ಕೆ ಈ ಒಂದು ಯೂನಿಫೈಡ್ ಹೆಲ್ತ್ ಇಂಟರ್ಫೇಸ್ ಯೂಸ್ ಆಗುತ್ತೆ. ಅಂಡ್ ಭಾರತದಲ್ಲಿ ಇದನ್ನ ಲೋಕಲ್ ಲ್ಯಾಂಗ್ವೇಜಸ್ ಅಲ್ಲಿ ಕೂಡ ಯೂಸ್ ಮಾಡಬಹುದು. ಯಾವುದೇ ಲ್ಯಾಂಗ್ವೇಜ್ ಅಲ್ಲೂ ಕೂಡ ನೀವು ಇದನ್ನ ಆಕ್ಸೆಸ್ ಮಾಡಬಹುದು. ಸೊ ಇದರಲ್ಲಿ ಬುದ್ಧಿವಂತರೇ ಇರ್ಬೇಕು ಅಥವಾ ಇಂಗ್ಲಿಷೇ ಗೊತ್ತಿರ್ಬೇಕು, ಹಿಂದಿನೇ ಗೊತ್ತಿರ್ಬೇಕು ಅಂತೇನಿಲ್ಲ. ನಿಮ್ಗೆ ಗೊತ್ತಿರುವಂತಹ ಲ್ಯಾಂಗ್ವೇಜ್ ಅಲ್ಲಿ ಇದನ್ನ ಆಕ್ಸೆಸ್ ಮಾಡಿ ಹೆಲ್ತ್ ಕೇರ್ ರಿಲೇಟೆಡ್ ಏನೇ ಇನ್ಫಾರ್ಮೇಶನ್ ಬೇಕಿದ್ರು ಕೂಡ ಇಲ್ಲಿ ತಗೊಳ್ಬಹುದಾಗುತ್ತೆ. ಸೊ ಇದಿಷ್ಟು ಯೂನಿಫೈಡ್ ಹೆಲ್ತ್ ಇಂಟರ್ಫೇಸ್ ನ ಬಗ್ಗೆ. Regarding the unified health interface, consider the following statement. First one, it serves as an open and interoperable service layer network directly within the digital architecture of Ayushman Bharat Digital Mission. First statement correct. Second statement, the technical infrastructure and national gateway for the unified health interface network are developed and maintained by the Quality Council of India. Quality Council of India ಅಲ್ಲ, ಯಾರು ಮೇಂಟೈನ್ ಮಾಡ್ತಿರೋದು, ಡೆವಲಪ್ ಮಾಡಿರೋದು? ನ್ಯಾಷನಲ್ ಹೆಲ್ತ್ ಅಥಾರಿಟಿ ಇದನ್ನ ಮೇಂಟೈನ್ ಮಾಡ್ತಿದೆ. ನೆಕ್ಸ್ಟ್, ಓನ್ಲಿ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಅಂಡ್ ಮೆಡಿಕಲ್ ಫೆಸಿಲಿಟಿ ವೆರಿಫೈಡ್ ಥ್ರೂ ABDM registries are eligible to participate in the network. Correct. So answer ಬಂದು 1 and 3 only is the right answer for this particular question. Next, Prime Minister Family Care Tracker. ಸೊ ಪ್ರೈಮ್ ಮಿನಿಸ್ಟರ್ ಫ್ಯಾಮಿಲಿ ಕೇರ್ ಟ್ರ್ಯಾಕರ್ ಅನ್ನ ಗುಜರಾತ್ ನ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಯೂನಿಯನ್ ಹೋಮ್ ಅಂಡ್ ಕಾರ್ಪೊರೇಟ್ ಮಿನಿಸ್ಟ್ರಿ ಲಾಂಚ್ ಮಾಡಿದ್ದಾರೆ. ಸೊ ಮೊದಲಿಗೆ ಇದನ್ನ ಗುಜರಾತಿನ ಗಾಂಧಿನಗರಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿ ನಂತರ ಬೇರೆ ಬೇರೆ ಸ್ಟೇಟ್ಸ್ ಗಳಲ್ಲಿ ಇದನ್ನ ತರಲಾಗುತ್ತೆ.
ಪ್ರಧಾನಮಂತ್ರಿ ಫ್ಯಾಮಿಲಿ ಕೇರ್ ಟ್ರ್ಯಾಕರ್. ಸೊ ಇದೊಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ವಿಚ್ ಏಮ್ಡ್ ಅಟ್ ಸ್ಟ್ರೆಂಥನಿಂಗ್ ದ ಮೆಟರ್ನಲ್ ಅಂಡ್ ಚೈಲ್ಡ್ ಹೆಲ್ತ್, ಈವನ್ ದ ನ್ಯೂಟ್ರಿಷನ್ ಮತ್ತೆ ಫ್ಯಾಮಿಲಿ ವೆಲ್ಫೇರ್ಗೋಸ್ಕರ ತಗೊಂಡ್ಬಂದಿದ್ದಾರೆ. ಸೊ ಇದನ್ನ ನೀವು ಜನರಲ್ ಸ್ಟಡೀಸ್ ಪೇಪರ್ 1 ನಲ್ಲಿರುವಂತಹ ಸೊಸೈಟಿ ಕಾನ್ಸೆಪ್ಟಿನ ಅಡಿಯಲ್ಲಿ ನೋಡಬಹುದಾಗುತ್ತೆ. ಇದರಿಂದ ಪ್ರೆಗ್ನೆಂಟ್ ವಿಮೆನ್, ಮದರು ಹಾಗೆ ಚಿಲ್ಡ್ರನ್ಸ್ಗೆ ಗವರ್ಮೆಂಟ್ ಎಲಿಜಿಬಲ್ ಬೆನಿಫಿಟ್ಸ್ ಪ್ರಾಪರ್ ಆಗಿ ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ಕಂಟಿನ್ಯೂಸ್ ಮಾನಿಟರಿಂಗ್ ಮತ್ತೆ ಟೈಮ್ ಲೈನ್ ಇಂಟರ್ವೆನ್ಷನ್ಸ್ ಇರೋದ್ರಿಂದ ಮೆಟರ್ನಲ್ ಮಾರ್ಟಾಲಿಟಿ ಡೆತ್ ಆಗಿರಬಹುದು, ಈ ರೀತಿಯಾದಂತಹ ಡೆತ್ ಅನ್ನ ಮತ್ತೆ ನ್ಯೂಟ್ರಿಷನಲ್ ವ್ಯಾಲ್ಯೂನಿಂದ ಹೆಲ್ತ್ ಫೆಸಿಲಿಟಿ ಇಲ್ಲದೆ ಇರೋದ್ರಿಂದ ಫೇಸ್ ಮಾಡ್ತಿರೋದನ್ನು ಕೂಡ ಇಲ್ಲಿ ಅವಾಯ್ಡ್ ಮಾಡಬಹುದು. ಚೈಲ್ಡ್ ಡೆವಲಪ್ಮೆಂಟ್ ನ ಎವ್ರಿ ಸ್ಟೇಜ್ ಅಲ್ಲಿ ಮಾನಿಟರಿಂಗ್ ನ ಮಾಡಲಾಗುತ್ತೆ ಡಿಜಿಟಲಿ. ಸೊ PM ಫ್ಯಾಮಿಲಿ ಕೇರ್ ಟ್ರ್ಯಾಕರ್ ಒಂದು ಹೆಲ್ತ್ ಸೆಕ್ಟರ್ ಅಲ್ಲಿ ಎಂಡ್ ಟು ಎಂಡ್ ಮಾನಿಟರಿಂಗ್ ನ ಪ್ರೊವೈಡ್ ಮಾಡುತ್ತೆ. ಇದೊಂದು ಹೆಲ್ತ್ ಸೆಕ್ಟರಿನ ಮೈಲ್ ಸ್ಟೋನ್ ಅಂತಾನೆ ಹೇಳ್ಬಹುದಾಗುತ್ತೆ ಟ್ರ್ಯಾಕಿಂಗ್ ಸಿಸ್ಟಮ್ ನಲ್ಲಿ. ನೆಕ್ಸ್ಟ್ ಆಂಟಿನಾಟಲ್ ಮತ್ತೆ ಮೆಟರ್ನಲ್ ಮ್ಯಾಟಲ್ ಮತ್ತೆ ಪೋಸ್ಟ್ ನ್ಯಾಟಲ್ ಕೇರ್, ಹಾಗೆಯೇ ಇಮ್ಯುನೈಸೇಷನ್, ನ್ಯೂಟ್ರಿಷನ್, ಗ್ರೋತ್ ಮಾನಿಟರಿಂಗ್, ನೆಕ್ಸ್ಟ್ ಸ್ಕೂಲ್ ಎನ್ರೋಲ್ಮೆಂಟ್ ಮತ್ತೆ ಅಟೆಂಡೆನ್ಸ್, ಅಡೋಲ್ಸೆಂಟ್ ಎನ್ರೋಲ್ಮೆಂಟ್, ಅಡೋಲ್ಸೆಂಟ್ ಹೆಲ್ತ್ ಇಶ್ಯೂಸ್ಗಳು, ಈ ರೀತಿಯಾದಂತಹ ಇಶ್ಯೂಸ್ ಗಳನ್ನ ಫೇಸ್ ಮಾಡೋದಕ್ಕೆ ಈ ಒಂದು ಫ್ಯಾಮಿಲಿ ಕೇರ್ ಟ್ರ್ಯಾಕರ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇದರಲ್ಲಿ ಟೈಮ್ಲಿ ಮಾನಿಟರಿಂಗ್ ಇರೋದ್ರಿಂದ ಮೆಟರ್ನಲ್ ಮಾರ್ಟಾಲಿಟಿ ಡೆತ್ ಮತ್ತೆ ಇನ್ಫ್ಯಾಂಟ್ ಮಾರ್ಟಾಲಿಟಿ ಡೆತ್ ಅನ್ನ ರೆಡ್ಯೂಸ್ ಮಾಡಬಹುದು, ವಿಚ್ ಅಡ್ರೆಸ್ ದ ಮಾಲ್ ನ್ಯೂಟ್ರಿಷನ್. ಕರೆಕ್ಟ್ ಅಲ್ವಾ? ಸೊ ಇದನ್ನ ಹೆಲ್ತ್ ಅಂಡರ್ ಅಲ್ಲೂ ಬರೀಬಹುದು, ಸೊಸೈಟಿ ಕಾನ್ಸೆಪ್ಟ್ ಅಂಡರ್ ಅಲ್ಲೂ ಬರೀಬಹುದು. ಸೊಸೈಟಿಯಲ್ಲಿ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಕಾನ್ಸೆಪ್ಟ್ ಅಲ್ಲಿ ಬರೀಬಹುದು, ಹೆಲ್ತ್ ಅಲ್ಲೂ ಕೂಡ ಇದನ್ನ ಯೂಸ್ ಮಾಡಬಹುದು. ಹಾಗೆಯೇ ದಿಸ್ ಮಿನಿಮೈಸ್ ದ ಸರ್ವಿಸ್ ಡೆಲಿವರಿ ಗ್ಯಾಪ್. ಸರ್ವಿಸ್ ಅನ್ನ ಡೆಲಿವರಿ ಮಾಡುವಂತಹ ಗ್ಯಾಪ್ ಏನ್ ಕ್ರಿಯೇಟ್ ಆಗ್ತದೆ, ಆಶಾ ಕಾರ್ಯಕರ್ತೆಯರು ಕೂಡ ಕೆಲಸ ಮಾಡ್ತಾ ಇದ್ದಾರೆ, ಅಂಗನವಾಡಿ ಕಡೆಯಿಂದ ಕೂಡ ನಾವು ಮಾಡ್ತಾ ಇದೀವಿ, ಕರೆಕ್ಟ್ ಅಲ್ವಾ? ಆದ್ರೂ ಕೂಡ ಒಂದು ಗ್ಯಾಪ್ ಕ್ರಿಯೇಟ್ ಆಗ್ತಿದೆ, ಕರೆಕ್ಟ್ ಆಗಿ ಮಾನಿಟರಿಂಗ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಟ್ರ್ಯಾಕ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಫಾರ್ ದಟ್ ಪರ್ಪಸ್ ವಿ ಹ್ಯಾವ್ ಅ PM ಫ್ಯಾಮಿಲಿ ಹೆಲ್ತ್ ಕೇರ್ ಟ್ರ್ಯಾಕರ್. ಫಸ್ಟ್ ಇದನ್ನ ಎಲ್ಲಿ ಇಂಪ್ಲಿಮೆಂಟೇಶನ್ ಮಾಡ್ಲಾಗ್ತಿದೆ? ಗಾಂಧಿನಗರಲ್ಲಿ ಇಂಪ್ಲಿಮೆಂಟೇಶನ್ ಮಾಡ್ಲಾಗ್ತಿರೋದನ್ನ ನಾವು ಕಾಣಬಹುದಾಗುತ್ತೆ. ನೆಕ್ಸ್ಟ್ ಇದರ ಬೇಸಿಸ್ ಅಲ್ಲಿ ಒಂದು ಕ್ವಶನ್ ಅನ್ನ ನೋಡೋಣ. With reference to the PM Family Care Tracker platform, consider the following statement. First statement, it is a digital platform designed to track the health, nutrition and education status of children continuously from pregnancy up to 18 years of age. First statement correct. Second one, it maintains isolated record for each beneficiary, ensuring that family members remain independent of each other for strict data privacy. ಇದು ರಾಂಗ್. ಸ್ಟ್ರಿಕ್ಟ್ ಡೇಟಾ ಪ್ರೈವಸಿ ಈ ತರದೇನು ಇಲ್ಲ ಇದರಲ್ಲಿ, ಕರೆಕ್ಟ್ ಅಲ್ವಾ? ಅಂಡ್ ಆಲ್ಸೋ ಫ್ಯಾಮಿಲಿಯಿಂದನೇ ಡೇಟಾ ಪ್ರೈವಸಿ ಮಾಡ್ತಿದೀವ? ಇಲ್ಲ. ದಿಸ್ ಇಸ್ ರಿಲೇಟೆಡ್ ಟು ಹೆಲ್ತ್ ಅಂಡ್ ನ್ಯೂಟ್ರಿಷನ್, ಕರೆಕ್ಟ್ ಅಲ್ವಾ? ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್. ನೆಕ್ಸ್ಟ್ ಥರ್ಡ್ ಸ್ಟೇಟ್ಮೆಂಟ್, it triggers automated notifications to local public officials and MPs when beneficiary misses vital immunization milestone. ಇದು ಕೂಡ ಕರೆಕ್ಟ್. ಸೊ ಆನ್ಸರ್ ಬಂದು 1 and 3 only is the right answer for this particular concept. ನೆಕ್ಸ್ಟ್ ಇದಾದ ಮೇಲೆ ನಾವು ಸಮಗ್ರ ಶಿಶು ಬಾಲ ಸ್ವಾಸ್ಥ್ಯ ಯೋಜನೆಯ ಬಗ್ಗೆ ನೋಡ್ಕೊಳ್ಳೋಣ. ಸೊ ಇದನ್ನ ಯಾರು ಲಾಂಚ್ ಮಾಡಿರೋದು ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಲಾಂಚ್ ಮಾಡಿದೆ. ಸೊ ಇದನ್ನ ಸಮಗ್ರ ಶಿಶು ಬಾಲ ಸ್ವಾಸ್ಥ್ಯ ಯೋಜನೆ ಏನಿದೆ ಅದನ್ನ PM ಹೆಲ್ತ್ ಟ್ರ್ಯಾಕರ್ ಏನಿದೆ ಅದ್ರ ಜೊತೆ ಲಿಂಕ್ ಮಾಡಬಹುದಾ? ಕರೆಕ್ಟಾ? ಎಕ್ಸಾಮ್ ಅಲ್ಲಿ ಬರಿಬೇಕಾದ್ರೆ ಕಾನ್ಸೆಪ್ಟಿನ ಜೊತೆಗೆ ಒಂದು ಕಾನ್ಸೆಪ್ಟ್ ಅನ್ನು ಲಿಂಕ್ ಮಾಡ್ಬೇಕಾಗತ್ತೆ. ಸೊ ಇದೊಂದು ಯೂನಿಫೈಡ್ ನ್ಯಾಷನಲ್ ಪ್ರೋಗ್ರಾಮ್. ಎವ್ರಿ ಚೈಲ್ಡ್ ಫ್ರಮ್ ದ ಬರ್ತ್ ಟು 36 ಮಂತ್, ಅಂದ್ರೆ ಬರ್ತ್ ಆದಾಗಿಂದ 36 ತಿಂಗಳ ತನಕ, ಅಂದ್ರೆ ಅವ್ರಿಗೆ 36 ತಿಂಗಳ ಏಜ್ ಆಗೋ ತನಕ ಕಂಟಿನ್ಯೂಸ್ ಹೋಮ್ ಮತ್ತೆ ಕಮ್ಯುನಿಟಿ ಬೇಸ್ಡ್ ಕೇರ್ ಅನ್ನ ಪ್ರೊವೈಡ್ ಮಾಡಲಾಗುತ್ತೆ. ಈಗ ಇರುವಂತಹ ಹೋಮ್ ಬೇಸ್ಡ್ ನ್ಯೂ ಬಾರ್ನ್ ಕೇರ್ ಮತ್ತೆ ಹೋಮ್ ಬೇಸ್ಡ್ ಕೇರ್ ಫಾರ್ ಯಂಗ್ ಚೈಲ್ಡ್ ಪ್ರೋಗ್ರಾಮ್ ನ ಇದರಲ್ಲಿ ಇಂಟಿಗ್ರೇಟ್ ನ ಮಾಡಲಾಗ್ತದೆ. ಸೊ ಈಗ ಆಲ್ರೆಡಿ ನಮ್ಗೆ ಹೋಮ್ ಬೇಸ್ಡ್ ನ್ಯೂ ಬಾರ್ನ್ ಕೇರ್, ಹೋಮ್ ಬೇಸ್ಡ್ ಕೇರ್ ಫಾರ್ ಯಂಗ್ ಚೈಲ್ಡ್ ಅಂತ ಹೇಳ್ಬಿಟ್ಟು 2 ಪ್ರೋಗ್ರಾಮ್ ಇದೆ. ಅದನ್ನ ಸಮಗ್ರ ಶಿಶು ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ಅಡಿಯಲ್ಲಿ ತರಲಾಗಿದೆ ಅಥವಾ ಇಂಟಿಗ್ರೇಟ್ ನ ಮಾಡಲಾಗಿದೆ, ಮರ್ಜ್ ನ ಮಾಡಲಾಗಿದೆ. ಸೊ ಇದು ಒಂದು ಸಿಂಗಲ್ ಕಂಪ್ರಹೆನ್ಸಿವ್ ಫ್ರೇಮ್ ವರ್ಕ್ ಅನ್ನ ಪ್ರೊವೈಡ್ ಮಾಡುತ್ತೆ. ನ್ಯೂ ಬಾರ್ನ್ ಬೇಬೀಸ್ ಅಟ್ ರಿಸ್ಕ್ ಅನ್ನ ಐಡೆಂಟಿಫೈ ಮಾಡಿಬಿಟ್ಟು
ಇದರ ಅಟ್ ರಿಸ್ಕ್ ನ ಅಡಿಯಲ್ಲಿ 9 ಹೋಮ್ ವಿಸಿಟ್ ನ ಕೊಡ್ಲಾಗತ್ತೆ ನ್ಯೂ ಬಾರ್ನ್ ಬೇಬೀಸ್ಗೆ ಡ್ಯೂರಿಂಗ್ ದ ಫಸ್ಟ್ 42 ಡೇಸ್. ಇದು ನ್ಯೂ ಬಾರ್ನ್ ಬೇಬೀಸ್ಗೆ ಎಷ್ಟು ವಿಸಿಟ್? 9 ವಿಸಿಟ್. ಎಷ್ಟು ದಿನಗಳಲ್ಲಿ? 42 ದಿನಗಳಲ್ಲಿ. ಅದೇ ತರ ಚಿಲ್ಡ್ರನ್ಸ್ಗೆ ಒಟ್ಟು 8 ಹೋಮ್ ವಿಸಿಟ್ಸ್ ಇರುತ್ತೆ, ವಿಚ್ ರಿಸೀವ್ 8 ಹೋಮ್ ವಿಸಿಟ್ ನ ರಿಸೀವ್ ಮಾಡಲಾಗುತ್ತೆ 36 ಮಂತಿನ ತನಕ. ಕಮ್ಯುನಿಟಿ ಪ್ಲಾಟ್ಫಾರ್ಮ್ ನ ಅಡಿಯಲ್ಲಿ ವೆಲ್ ಬಾಡಿ ಸೆಷನ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ನಂತರ ಇದೇ ರೀತಿಯಲ್ಲಿ ಕಮ್ಯುನಿಟಿ ಪ್ಲಾಟ್ಫಾರ್ಮ್ ನ ಅಡಿಯಲ್ಲಿ ವೆಲ್ ಬೇಬಿ ಸೆಷನ್ಸ್ ನ ಇಂಟ್ರೊಡ್ಯೂಸ್ ಮಾಡಲಾಗಿದೆ ಅಟ್ ಎವ್ರಿ ವಿಲೇಜ್. ಸೊ ಎವ್ರಿ ವಿಲೇಜ್ ಅಲ್ಲಿ ನಾವು ಈ ರೀತಿಯಾದಂತಹ ಹೆಲ್ತ್ ಕಾರ್ಯಕ್ರಮವನ್ನ ತರ್ತಾ ಇದೀವಿ ಅಂತ ಹೇಳಿದ್ರೆ ಈಸಿಯಾಗಿ ಸ್ಯಾನಿಟೇಷನ್ ಆಗಿರ್ಬಹುದು, ನ್ಯೂಟ್ರಿಷನ್ ಆಗಿರ್ಬಹುದು, ಇದನ್ನ ಪ್ರಮೋಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಯೂಶಲಿ ಯಾವಾಗ ವಿಸಿಟ್ ಮಾಡ್ತಾರೆ ಅಂತ ಹೇಳಿದ್ರೆ ಎವ್ರಿ ವಿಲೇಜ್ ಅಲ್ಲಿ ಬೇಬಿ ಸೆಷನ್ ಯಾವಾಗ ವಿಸಿಟ್ ಮಾಡ್ತಾರೆ ಅಂತ ಹೇಳಿದ್ರೆ ಯೂಶಲಿ ನ್ಯೂಟ್ರಿಷನ್ ಡೇ ಮಾಡ್ತಾರೆ, ಹಾಗೆಯೇ ಮಂತ್ಲಿ ಶಿಶು ಶಿಬಿರ್ ದಿನ ಅಂತ ಹೇಳಿ ಮಾಡ್ತಾರೆ. ಆಗ ಆಯುಷ್ಮಾನ್ ಆರೋಗ್ಯ ಮಂದಿರದಲ್ಲಿ ಈ ಒಂದು ರೀತಿಯಾದಂತಹ ವಿಸಿಟ್ ಗಳು ನಡೀತಾ ಇರುತ್ತೆ. ನಂತರ ವಿಮೆನ್ಸ್ ಯೂಶಲಿ ಪೋಸ್ಟ್ ಅಂದ್ರೆ ಅವ್ರಿಗೆ ಬೇಬಿ ಆದ ನಂತರ ಏನ್ ಮಾಡ್ತಾರೆ, ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಅನ್ನ ಫೇಸ್ ಮಾಡ್ತಾ ಇರ್ತಾರೆ. ಕರೆಕ್ಟ್ ಅಲ್ಲ? ಹಾಗೆಯೇ ಮೆಂಟಲ್ ಸ್ಟ್ರೆಸ್ ಕೂಡ ಆಗಿರುತ್ತೆ. ಸೊ ಆ ಮೆಂಟಲ್ ಹೆಲ್ತ್ ಅನ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಅಂಡ್ ಆಲ್ಸೋ ಬ್ಯಾಲೆನ್ಸಿನ ಜೊತೆಗೆ ಅವ್ರಿಗೆ ಒಂದು ಸ್ಕ್ರೀನಿಂಗ್ ಸೆಷನ್ ನ ಕೊಡೋದಕ್ಕೋಸ್ಕರ ಕಮ್ಯುನಿಟಿ ಬೇಸ್ಡ್ ಕೇರ್ ಅನ್ನ ಕೊಡ್ಲಾಗತ್ತೆ. ಸೊ ಆಶಾ ಕಾರ್ಯಕರ್ತೆಯರು ಇದನ್ನ ನೋಡ್ಕೊಳ್ತಾರೆ. ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ನ ಚೈಲ್ಡ್ ವೈಸ್ ಡಿಜಿಟಲಿ ಟ್ರ್ಯಾಕಿಂಗ್ ಅನ್ನ ಯೂಸ್ ಮಾಡಿ ಮಾಡಲಾಗುತ್ತೆ. ಜೊತೆಗೆ ನಮ್ಮ ಪ್ರೋಗ್ರಾಮ್ಸ್ ಗಳಾದಂತಹ ಜನನಿ ಪೋರ್ಟಲ್, ಯುವಿನ್ ಪೋರ್ಟಲ್, MPCDSR ಪೋರ್ಟಲ್ಸ್ ಆಗಿರಬಹುದು, RBSK 2.0 ಪೋರ್ಟಲ್ ಆಗಿರಬಹುದು, ಮತ್ತೆ ಪೋಷನ್ ಟ್ರ್ಯಾಕರ್ ಆಗಿರಬಹುದು, ಈ ರೀತಿಯ ಪ್ರೋಗ್ರಾಮ್ ಜೊತೆಗೆ ಇಂಟಿಗ್ರೇಟ್ ನ ಮಾಡಲಾಗಿದೆ ಈ ಒಂದು ಸಮಗ್ರ ಶಿಶು ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮವನ್ನ. ಇದರ ಮೇಲೆ ಒಂದು ಕ್ವಶನ್ ನೋಡೋಣ. ರಿಗಾರ್ಡಿಂಗ್ ದ ಸಮಗ್ರ ಶಿಶು ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ, ಕನ್ಸಿಡರ್ ದ ಫಾಲೋಯಿಂಗ್. It is national program designed to provide continuous care framework for children from birth to 36 months of age. First one correct. Next, all children enrolled under this program, irrespective of their medical risk classification, receive an identical frequency of 9 home visit. Wrong idu. Correct alla? Next, it integrates postpartum maternal mental health screening conducted by ASHA worker during standard home care visit. ಇದು ಸರಿಯಾದ ಉತ್ತರ. So answer ಬಂದು 1 and 3 only is the right answer for this particular question. Next topic ಆಗಿ Aldabra Gained Tortoise ಬಗ್ಗೆ ನೋಡೋಣ. Aldabra Gained Tortoise ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಇದಕ್ಕೆ ಫೀಡ್ ಮಾಡಿದ್ದಾರೆ ಮತ್ತೆ ವಿಸಿಟ್ ಮಾಡಿದಾಗ ಅದನ್ನ ನೋಡಿದಾರಲ್ಲ, ಅದಕ್ಕೋಸ್ಕರ ನ್ಯೂಸ್ ಅಲ್ಲಿದೆ. Aldabra Gained Tortoise, ಸೊ ಇದೊಂದು ವಲ್ನರಬಲ್ ಸ್ಪೀಸೀಸ್, ಅಂದ್ರೆ IUCN ಅಡಿಯಲ್ಲಿ ವಲ್ನರಬಲ್ ಸೆಕ್ಷನ್ ಅಂಡರ್ ಅಲ್ಲಿ ಇಟ್ಟು ಪ್ರೊಟೆಕ್ಟ್ ಅನ್ನ ಮಾಡ್ತಾ ಇದೀವಿ. ಒನ್ ಆಫ್ ದ ಲಾಂಗೆಸ್ಟ್ ಲಿವಿಂಗ್ ವರ್ಟಿಬ್ರೇಟ್ ಅಂತಾನೆ ಹೇಳ್ಬೋದಾಗತ್ತೆ. ಓವರ್ 100 years, ಕೆಲವೊಂದ್ಸಲ 150 ವರ್ಷಗಳಿಗಿಂತ ಹೆಚ್ಚು ದಿನ ಇದಕ್ಕೆ ಇದು ಬದುಕುತ್ತೆ. ಇದು ಎಂಡಮಿಕ್ ಟು ಸಿಯಾಚಿಲ್ಸ್. ಸಿಯಾಚಿಲ್ಸ್ಗೆ ಎಂಡಮಿಕ್ ಸ್ಪೀಸೀಸ್. ನಾಟ್ ಓನ್ಲಿ ಟು ಸಿಯಾಚಿಲ್, ಈವನ್ ಈಸ್ಟ್ ಆಫ್ರಿಕಾ ಮತ್ತೆ ನಾರ್ತ್ ಈಸ್ಟ್ ಮಡಗಸ್ಕರ್ಗೂ ಕೂಡ ಎಂಡಮಿಕ್ ಸ್ಪೀಸೀಸ್ ಆಗಿದೆ ಈ ಒಂದು ಆಲ್ದಾಬ್ರಾ ಗೇಂಟ್ ಟಾರ್ಟೈಸ್. ಇದರ ಹ್ಯಾಬಿಟಾಟ್ ಏನು ಅಂತ ಹೇಳಿದ್ರೆ ಸ್ಕ್ರಬ್ ಫಾರೆಸ್ಟ್, ಮ್ಯಾಂಗ್ರೋವ್ ಸ್ವಾಂಪ್ಸ್, ಕೋಸ್ಟಲ್ ಡ್ಯೂನ್ಸ್ ಮತ್ತೆ ಬೀಚಸ್ ಅಲ್ಲಿ ಇದನ್ನ ಕಾಣಬಹುದಾಗತ್ತೆ. ಗ್ಯಾಲಪಗೋಸ್ ಗೇನ್ ಟಾರ್ಟೈಸ್ ನ ನಂತರ ಆಲ್ದಾಬ್ರಾ ಗೇನ್ ಟಾರ್ಟೈಸ್ ಸೆಕೆಂಡ್ ಲಾರ್ಜೆಸ್ಟ್ ಲ್ಯಾಂಡ್ ಟಾರ್ಟೈಸ್. ಅಂದ್ರೆ ಮೊದಲ ಲ್ಯಾಂಡ್ ಟಾರ್ಟೈಸ್ ಅಲ್ಲಿ ಲಾರ್ಜೆಸ್ಟ್ ಒನ್ ಯಾವುದು? ಗ್ಯಾಲಪಗೋಸ್ ಗೇನ್ ಟಾರ್ಟೈಸ್. ಕರೆಕ್ಟ್ ಅಲ್ವಾ? ಹಾಗೆಯೇ ಅದೇ ರೀತಿಯಲ್ಲಿ ಇದು ಎರಡನೆಯ ಲಾರ್ಜೆಸ್ಟ್ ಗೇಂಟ್ ಟಾರ್ಟೈಲ್ಸ್ ಅಂತಾನೆ ಹೇಳ್ಬೋದಾಗುತ್ತೆ. ಸೊ ಇದರ ಮೇಲೆ ಒಂದು ಕ್ವಶನ್ ನೋಡೋಣ. Aldabra tortoise, consider the following statement regarding Aldabra game tortoise. First statement, it recognized as the single largest species of land tortoise globally, surpassing the Galapagos game tortoise. Alla, Galapagos first, idu second. Next, it is endemic to Aldabra atoll, a UNESCO World Heritage Site in Siachen Archipelago. Corrected. Next, and here they did not mention only. It is only endemic to anta ಅವರು ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್. ನೆಕ್ಸ್ಟ್, ಅಂಡರ್ IUCN ರೆಡ್ ಲಿಸ್ಟ್
ಥ್ರೆಟನ್ಡ್ ಸ್ಪೀಸಿಸ್ ಈಸ್ ಕೆಟಗರೈಸ್ಡ್ ಕ್ರಿಟಿಕಲಿ ಎಂಡೇಂಜರ್ಡ್ ಅಲ್ಲ, ಥ್ರೆಟನ್ಡ್ ಸ್ಪೀಸಿಸ್ ಅಂಡರ್ ಅಲ್ಲಿ ಇದನ್ನ ವಲ್ನರಬಲ್ ಅಂಡರ್ ಅಲ್ಲಿ ಇಟ್ಟು ಪ್ರೊಟೆಕ್ಷನ್ ಮಾಡ್ತಾ ಇದೀವಿ. ಕರೆಕ್ಟ್ ಅಲ್ವಾ? ಸೊ ಇದಿಷ್ಟು ಆಲ್ದಾಬ್ರಾ ಟಾರ್ಟೈಸ್ ನ ಬಗ್ಗೆ. ನೆಕ್ಸ್ಟ್, ವೈಟ್ ರೂಂಪೆಡ್ ವಲ್ಚರ್. ಸೊ ವೈಟ್ ರೂಂಪೆಡ್ ವಲ್ಚರ್ ಇದು ಎಂಡಮಿಕ್ ಟು ಆರ್ ಎಂಡಮಿಕ್ ಅಥವಾ ನೇಟಿವ್ ಅಂತ ಕೂಡ ಕರಿತೀವಿ. ನೇಟಿವ್ ಟು ಸೌತ್ ಅಥವಾ ಸೌತ್ ಈಸ್ಟ್ ಏಷ್ಯಾ. ಇದನ್ನ ಇಂಡಿಯನ್ ವೈಟ್ ಬ್ಯಾಕ್ಡ್ ವಲ್ಚರ್ ಅಂತ ಕೂಡ ಕರಿತೀವಿ ಅಥವಾ ಓರಿಯೆಂಟಲ್ ವೈಟ್ ಬ್ಯಾಕ್ಡ್ ವಲ್ಚರ್ ಅಂತ ಕೂಡ ಕರಿತೀವಿ. ಯೂಶಲಿ ಪಾಕಿಸ್ತಾನ್, ಇಂಡಿಯಾ, ನೇಪಾಲ್, ಭೂತಾನ್ ಮತ್ತೆ ಬಾಂಗ್ಲಾದೇಶ್, ಮಯನ್ಮಾರ್, ಥೈಲ್ಯಾಂಡ್, ಹಾಗೆ ಲಾವೋಸ್, ಕ್ಯಾಂಬೋಡಿಯಾ ಮತ್ತೆ ವಿಯಟ್ನಾಂ ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ನಾವು ಈ ಒಂದು ವೈಟ್ ರೂಂಪೆಡ್ ವಲ್ಚರ್ ಅನ್ನ ನೋಡಬಹುದಾಗುತ್ತೆ. ವೈಟ್ ರೂಂಪೆಡ್ ವಲ್ಚರ್ ಅನ್ನ ಥ್ರೆಟ್ ಲೆವೆಲ್ ಅನ್ನ ನೋಡಿದ್ರೆ ಯೂಶಲಿ ಲೆಡ್ ಪಾಯ್ಸನಿಂಗ್ ಇಂದ ಥ್ರೆಟ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಒಂದು ವೈಟ್ ರೂಂಪೆಡ್ ವಲ್ಚರ್ ನ ಕ್ರಿಟಿಕಲಿ ಎಂಡೇಂಜರ್ಡ್ ಅಲ್ಲಿ ಇಟ್ಟು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಸ್ಕೆಡ್ಯೂಲ್ 1 ನಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಸ್ಕೆಡ್ಯೂಲ್ 1 ನಲ್ಲಿ ಇಟ್ಟು ಪ್ರೊಟೆಕ್ಟ್ ನ ಮಾಡಲಾಗ್ತಿದೆ. ಸೊ ಈ ಒಂದು ವಲ್ಚರ್ ಕೆಟಗರಿಯಲ್ಲಿ ಒಟ್ಟು 8 ಕೆಟಗರೀಸ್ ಗಳನ್ನ ನೋಡಬಹುದಾಗುತ್ತೆ. ಅದರಲ್ಲಿ ಕ್ರಿಟಿಕಲಿ ಎಂಡೇಂಜರ್ಡ್ ಲಿಸ್ಟ್ ಅಲ್ಲಿ ಇಟ್ಟಿರೋದು ಯಾವ್ದಾವ್ದನ್ನ ಅಂದ್ರೆ ಸ್ಲೆಂಡರ್ ಬಿಲ್ಡ್ ವಲ್ಚರ್ ಅಂತ ಇದೆ, ಸ್ಲೆಂಡರ್ ಬಿಲ್ಡ್ ವಲ್ಚರ್ ಅಂತ ಅದನ್ನ, ಮತ್ತೆ ಲಾಂಗ್ ಬಿಲ್ಡ್ ವಲ್ಚರ್ ಅಂತ ಇದೆ. ಸೊ ಲಾಂಗ್ ಬಿಲ್ಡ್ ವಲ್ಚರ್ ಜೊತೆಗೆ ರೆಡ್ ಹೆಡೆಡ್ ವಲ್ಚರ್ ಮತ್ತೆ ವೈಟ್ ರೂಂಪೆಡ್ ವಲ್ಚರ್ ಇದನ್ನ ಕ್ರಿಟಿಕಲಿ ಎಂಡೇಂಜರ್ಡ್ ಅಲ್ಲಿ ಇಟ್ಟು ಪ್ರೊಟೆಕ್ಟ್ ಅನ್ನ ಮಾಡಲಾಗ್ತದೆ. ನೆಕ್ಸ್ಟ್ ನಮಗೆ ಬೇರೆ ಆಗಿರುವಂತಹ ಈಜಿಪ್ಟಿಯನ್ ವಲ್ಚರ್ ಅಂತ ಇದೆ. ಓಕೆನಾ? ಸೊ ಈ ಈಜಿಪ್ಟಿಯನ್ ವಲ್ಚರ್ ನ ಎಂಡೇಂಜರ್ಡ್ ಲಿಸ್ಟ್ ಪ್ರೊಟೆಕ್ಟ್ ಅನ್ನ ಮಾಡಲಾಗ್ತದೆ. ಈ ಈಜಿಪ್ಟಿಯನ್ ಜೊತೆಗೆ ಹಿಮಾಲಯನ್ ಗ್ರಿಫಾನ್ ಅಂತ ಕೂಡ ಇದೆ, ಅದನ್ನು ಕೂಡ ನಾವು ಎಂಡೇಂಜರ್ಡ್ ಅಲ್ಲಿ ಇಡಲಾಗಿದೆ. ನೆಕ್ಸ್ಟ್ ಸಿನರಸ್ ವಲ್ಚರ್ ಅಂತ ಇದೆ, ನಿಯರ್ ಥ್ರೆಟನ್ಡ್ ಲಿಸ್ಟ್ ಅಲ್ಲಿ ಇಟ್ಟಿದೀವಿ. ಮತ್ತೆ ಬಿಯರ್ಡೆಡ್ ವಲ್ಚರ್ ಅಂತ ಇದೆ, ಅದ್ರ ಜೊತೆಯಲ್ಲಿ ಗ್ರಿಫಾನ್ ವಲ್ಚರ್ ಅಂತ ಇದೆ. ಇದೆರಡನ್ನು ಕೂಡ ಲೀಸ್ಟ್ ಕನ್ಸರ್ನ್ ಅಲ್ಲಿ ಇಟ್ಟು ಪ್ರೊಟೆಕ್ಟ್ ಅನ್ನ ಮಾಡಲಾಗ್ತದೆ. ಸೊ ಇದರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ವಿತ್ ರೆಫರೆನ್ಸ್ ಟು ವೈಟ್ ರೂಂಪೆಡ್ ವಲ್ಚರ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. It is migratory new world vulture species that nest primarily in high altitude alpine region of Himalaya. Wrong. Correct la? Next, it is categorized as critically endangered under the IUCN Red List of the threatened species. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಇದಾದ್ಮೇಲೆ ಇಟ್ ಇಸ್ ಪ್ರೊಟೆಕ್ಟೆಡ್ ಅಂಡರ್ ಸ್ಕೆಡ್ಯೂಲ್ 1 ಆಫ್ ದ ಇಂಡಿಯನ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಗ್ರಾಂಟಿಂಗ್ ದ ಹೈಯೆಸ್ಟ್ ಲೆವೆಲ್ ಆಫ್ ಪ್ರೊಟೆಕ್ಷನ್. ಸೊ ಆನ್ಸರ್ ಬಂದು 1 and 3 only is the right answer. ಕರೆಕ್ಟ್ ಅಲ್ವಾ? ವೈ? ಬಿಕಾಸ್ ಸ್ಕೆಡ್ಯೂಲ್ 1 ಅಂಡರ್ ಅಲ್ಲಿ ಇಟ್ಟೆ ಪ್ರೊಟೆಕ್ಷನ್ ಮಾಡ್ತಾ ಇದೀವಾ. ಕರೆಕ್ಟ್ ಅಲ್ವಾ? ಅಂಡ್ ಆಲ್ಸೋ ಕ್ರಿಟಿಕಲಿ ಎಂಡೇಂಜರ್ಡ್ ಅಲ್ಲಿ ಇಟ್ಟು ಪ್ರೊಟೆಕ್ಷನ್ ಮಾಡ್ತಾ ಇದೀವಿ. ಸೊ ಅದಕ್ಕೋಸ್ಕರ 1 and 3 is the right answer for this particular concept. ನೆಕ್ಸ್ಟ್ ಇದಾದ್ಮೇಲೆ ನಾವು ಸೈನ್ಸ್ ಅಂಡ್ ಟೆಕ್ಕಿನ ಅಡಿಯಲ್ಲಿ K9 ವಜ್ರ ಟಿ ಸೆಲ್ಫ್ ಪ್ರೊಪೆಲ್ಡ್ ಹೈಡ್ಜಾರ್ ಬಗ್ಗೆ ನೋಡ್ಕೊಳ್ಳೋಣ. ಸೌತ್ ಕೊರಿಯಾ ಮತ್ತೆ ಭಾರತ. ಆಫ್ಟರ್ ದ ಸಕ್ಸಸ್ಫುಲ್ ಕೊಲಾಬರೇಷನ್ ಆಫ್ ದ K9 ವಜ್ರ ಟಿ ಸೆಲ್ಫ್ ಪ್ರೊಪೆಲ್ಡ್ ಹೈಡ್ಜಾರ್ ತಮ್ಮ ಪಾರ್ಟ್ನರ್ಶಿಪ್ ಅನ್ನ ಇನ್ನೂ ಕೂಡ ಡೀಪನ್ ಮಾಡಬೇಕು ಇನ್ ಟರ್ಮ್ಸ್ ಆಫ್ ಡಿಫೆನ್ಸ್ ಸೆಕ್ಟರ್ ಅಂತ ಹೇಳಿ ಡಿಸ್ಕಷನ್ ಮಾಡಿವೆ. ಇನ್ನು K9 ವಜ್ರ ಟಿ ಸೆಲ್ಫ್ ಪ್ರೊಪೆಲ್ಡ್ ಹೈಡ್ಜಾರ್ ಬಗ್ಗೆ ನೋಡ್ಕೊಂಡ್ರೆ ಇದೊಂದು 52 ಕ್ಯಾಲಿಬರ್ ಟ್ರ್ಯಾಕ್ಡ್ ಸೆಲ್ಫ್ ಪ್ರೊಪೆಲ್ಡ್ ಕ್ರಿಟಿಕಲ್ ಸಿಸ್ಟಮ್, ಆರ್ಟಿಲರಿ ಕ್ರಿಟಿಕಲ್ ಸಿಸ್ಟಮ್. ಇದರಲ್ಲಿ 155 ಒಂದು ಆರ್ಟಿಲರಿ ಸಿಸ್ಟಮ್ ಅನ್ನ ಅಳವಡಿಸಿರೋದನ್ನ ನೋಡಬಹುದಾಗುತ್ತೆ. ದಟ್ ಇಸ್ ಹೈಡ್ಜಾರ್. ಸೌತ್ ಕೊರಿಯಾದ K9 ಟಿ ಅನ್ನ ಭಾರತ ಅಡಾಪ್ಟ್ ಮಾಡ್ಕೊಂಡಿದೆ. ಡೆವಲಪ್ ಮಾಡಿರೋದು ಲಾರ್ಸನ್ ಅಂಡ್ ಟರ್ಬೋ LNT ಅಂತ ಹೇಳಿ ಕರಿತೀವ. ಇದನ್ನ ಡೆವಲಪ್ ಮಾಡಿದೆ ಯೂಸಿಂಗ್ ಎ ಟೆಕ್ನಾಲಜಿ ಫ್ರಮ್ ದ ಸೌತ್ ಕೊರಿಯಾದ ಡಿಫೆನ್ಸ್ ಮೇಜರ್ ಆನ್ವಾ ಡಿಫೆನ್ಸ್ ಬೇಸ್ಡ್ ಇದನ್ನ ಯೂಸ್ ಮಾಡಿ ಟೆಕ್ನಾಲಜಿಯನ್ನ ಯೂಸ್ ಮಾಡಿ ಬಿಲ್ಡ್ ಮಾಡಿದೆ. ಇದನ್ನ ಭಾರತದ ಆರ್ಮಿಗೆ ನಾವು ಬೇಕಿರೋ ಹಾಗೆ ಕಸ್ಟಮೈಸ್ಡ್ ಆಗಿ ಕನ್ವರ್ಟ್ ಮಾಡಿ ಯೂಸ್ ಮಾಡಲಾಗ್ತದೆ. ಸೊ ಇದರಿಂದ ನಮ್ಮ ಭಾರತದ ಡಿಫಿಕಲ್ಟ್ ಟೆರೈನ್ ಆಗಿರುವಂತಹ
ಡೆಸರ್ಟ್ಸ್ ಆಗಿರ್ಬಹುದು, ಪ್ಲೇನ್ಸ್ ಆಗಿರಬಹುದು, ಇಲಿ ರೀಜನ್ಸ್ ಆಗಿರ್ಬಹುದು, ಹೈ ಆಲ್ಟಿಟ್ಯೂಡ್ ಆಗಿರ್ಬಹುದು, ಇದಕ್ಕೆ ಸೆಟ್ ಆಗುವಂತಹ ಕೆಪಾಸಿಟಿ K9 ವಜ್ರಾಗೆ ಇದೆ. K9 ನ ಡಿಜಿಟಲ್ ಫೈರ್ ಕಂಟ್ರೋಲ್ ಸಿಸ್ಟಮ್ ಆಗಿ ಯೂಸ್ ಮಾಡಲಾಗುತ್ತೆ. 50 ಕಿಲೋಮೀಟರ್ ದೂರದಿಂದ ಎನಿಮಿ ಟಾರ್ಗೆಟ್ ಅನ್ನ ಐಡೆಂಟಿಫೈ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಹಾಗೆಯೇ 155 mm ಪರ್ 52 ಕ್ಯಾಲಿಬರ್ ಇರುವಂತಹ ಗನ್ ಅನ್ನ ಇದು ಒಳಗೊಂಡಿದೆ. ಸೊ ಫೈರಿಂಗ್ ಹೈ ಎಕ್ಸ್ಪ್ಲೋಸಿವ್ ಸ್ಮೋಕ್ ಅಂಡ್ ಗೈಡೆಡ್ ಪ್ರೊಜೆಕ್ಟರ್ ಆಗಿ ಇದು ವರ್ಕ್ ಆಗುತ್ತೆ. ಸೊ ಇದಿಷ್ಟು K9 ವಜ್ರ ಟಿ ಸೆಲ್ಫ್ ಪ್ರೊಪೆಲ್ಡ್ ಹಾಯ್ಟ್ಸರ್ ನ ಬಗ್ಗೆ. ನೆಕ್ಸ್ಟ್ ಇದರ ಬಗ್ಗೆ ಒಂದು ಕ್ವಶನ್ ನ ನೋಡ್ಕೊಳ್ಳೋಣ. ವಿತ್ ರೆಫರೆನ್ಸ್ ಟು ದ K9 ವಜ್ರ ಟಿ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್? First one, it is 155 mm 52 caliber wheeled light infantry mortar designed for rapid amphibious transport. Wrong idu. Second one, because it is self-propelled artillery howitzer system and amphibious mortar ಎಲ್ಲೂ ಕೂಡ ನಾವಿಲ್ಲಿ ಯೂಸ್ ಮಾಡಿಲ್ಲ. So first statement wrong. It has been manufactured domestically by L&T through technology transfer from South Korea Defense Manufacturing. ಇದು ಕೂಡ ಕರೆಕ್ಟ್. Next, it possesses a zero radius pivot capability and support multiple rounds simultaneously impact digital firing model. ಇದು ಕೂಡ ಕರೆಕ್ಟ್. ಸೊ ಆನ್ಸರ್ ಬಂದು 2 and 3 is the right answer for this particular question. ಸೊ ಇದಿಷ್ಟು ಜೂನ್ 30ನೇ ತಾರೀಕು ಬಂದಂತಹ ಕರೆಂಟ್ ಅಫೇರ್ಸ್. ಸೊ ನೆಕ್ಸ್ಟ್ ಮಂತ್ ಇಂದ ನಾವು ಈ ಕರೆಂಟ್ ಅಫೇರ್ಸ್ ನ ಜೊತೆಗೆ ವಾರದಲ್ಲಿ ಒಂದು ದಿನ ಎಡಿಟೋರಿಯಲ್ ಅನಾಲಿಸಿಸ್ ಅನ್ನು ಕೂಡ ಮಾಡ್ಕೊಳ್ಳೋಣ. ಆ ವಾರದಲ್ಲಿ ಯಾವ್ದೆಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಎಡಿಟೋರಿಯಲ್ಸ್ ಬಂದಿರುತ್ತೆ ಅದನ್ನ ಕೂಡ ಡಿಸ್ಕಷನ್ ನ ಮಾಡ್ಕೊಳ್ಳೋಣ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.